ಸೊ ಇವಾಗ ನೀವು ಒಂದು ವಾಕ್ಯದ ಪ್ರಶ್ನೆ ಉತ್ತರಗಳನ್ನ ನೋಡಿದ್ರೆ, ಈಗ 2ರಿಂದ 4 ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಓಕೆ, 15ನೇ ಪ್ರಶ್ನೆ. ಭಾರತದ ಪ್ರಾಕೃತಿಕ ವಿಭಾಗಗಳು ಯಾವುವು? ಭಾರತವನ್ನ 4 ಪ್ರಾಕೃತಿಕ ವಿಭಾಗಗಳಾಗಿ ಡಿವೈಡ್ ಮಾಡಲಾಗಿದೆ. ಓಕೆನಾ? ಸೊ ಭೌಗೋಳಿಕ ಲಕ್ಷಣಗಳನ್ನ 4 ಭಾಗಗಳಿವೆ ಲಕ್ಷಣಗಳಲ್ಲಿ. ಅವುಗಳು ಯಾವುದು ಅಂತಂದ್ರೆ, 1ನೇದಾಗಿ ಉತ್ತರದ ಪರ್ವತಗಳು, 2ನೇದು ಉತ್ತರದ ಮಹಾ ಮೈದಾನಗಳು, 3ನೇದಾಗಿ ಪರ್ಯಾಯ ಪ್ರಸ್ಥಭೂಮಿ, 4ನೇದು ಕರಾವಳಿ ಮೈದಾನ ಮತ್ತು ದ್ವೀಪಗಳು. ಸೊ ಉತ್ತರದ ಪರ್ವತಗಳು ಇದು ಅನೇಕ ಅತ್ಯುನ್ನತ ಪರ್ವತ ಶಿಖರಗಳನ್ನ ಹೊಂದಿದೆ. ಇಲ್ಲಿ ನೀವು ಬರೀ ಹೆಸರಿಸಿ ಅಂತ ಕೇಳಿದ್ದಾರೆ, ಸೊ ಇಷ್ಟೇ ಬರೆದ್ರೆ ಸಾಕು. ಓಕೆ, ಸೊ ಇವಾಗ ನಾನು ಎಕ್ಸ್ಪ್ಲನೇಷನ್ ಸ್ವಲ್ಪ ಹೇಳ್ಬಿಡ್ತೀನಿ. ಉತ್ತರದ ಪರ್ವತಗಳು ಅತ್ಯುನ್ನತ ಪರ್ವತ ಶಿಖರಗಳನ್ನು ಕೂಡ ಹೊಂದಿದವೆ. ಲೈಕ್ ಇದನ್ನ ಹಿಮಾಲಯದ ಪಾದ ಬೆಟ್ಟಗಳು 2500 ಕಿಲೋಮೀಟರ್ ವರೆಗೆ ಇದು ವ್ಯಾಪಿಸಿದೆ. ಓಕೆನಾ? ಸೊ ಇದರಲ್ಲಿ ನಾವು ಶಿವಾಲಿಕ್ ಬೆಟ್ಟಗಳು ಮತ್ತು ಮಧ್ಯ ಹಿಮಾಲಯ, ಮಹಾ ಹಿಮಾಲಯ ಅಥವಾ ಹಿಮಾದ್ರಿ ಅಂತ ಈ 3 ವಿಭಾಗಗಳನ್ನ ನೋಡಬಹುದು. ಇದರಲ್ಲಿ ಅನೇಕ ಅತ್ಯುನ್ನತ ಪರ್ವತ ಶಿಖರಗಳು ಯಾವ್ಯಾವ್ದು ಅಂತಾರೆ, ಮೌಂಟ್ ಕೇಟು, ಕಾಂಚನಗಂಗಾ, ಗುರು ಶಿಖರ, ಈ ರೀತಿ ಅತ್ಯುನ್ನತ ಶಿಖರಗಳನ್ನ ಈ ಒಂದು ಉತ್ತರದ ಪರ್ವತಗಳು ಹೊಂದಿವೆ. ಓಕೆನಾ ಮಕ್ಳೇ? 2ನೇದಾಗಿ ಉತ್ತರದ ಮಹಾ ಮೈದಾನ. ಉತ್ತರದ ಮಹಾ ಮೈದಾನವು ಕೂಡ 2400 ಕಿಲೋಮೀಟರ್ ವ್ಯಾಪ್ತಿಯನ್ನ ಇದು ಹೊಂದಿದೆ. ಸೊ ಇವುಗಳನ್ನ ಏನಂತ ಕರೀತಾರೆ? ಸಂಚಯನ ಮೈದಾನಗಳು ಅಂತ ಕೂಡ ಕರೀತಾರೆ. ಯಾಕೆ ಅಂತಂದ್ರೆ ಈ ಒಂದು ಮೈದಾನಗಳು ನದಿಗಳು ಹೊತ್ತು ತಂದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿವೆ. ಆದ್ದರಿಂದ ಇದನ್ನ ಸಂಚಯನ ಮೈದಾನ ಅಂತ ಕೂಡ ಕರೀತಾರೆ. 3ನೇದಾಗಿ ಪರ್ಯಾಯ ಪ್ರಸ್ಥಭೂಮಿ. ಇದು ಅತ್ಯಂತ ಪುರಾತನ ಪ್ರಾಚೀನ ಭಾಗವಾಗಿದ್ದು, ಅದೇ ರೀತಿ ಭಾರತದ ಅತಿ ದೊಡ್ಡದಾದ ಭೌಗೋಳಿಕ ಒಂದು ವಿಭಾಗವಾಗಿದೆ. ಓಕೆ, 4ನೇದಾಗಿ ಕರಾವಳಿ ಮೈದಾನಗಳು. ಇವು 6100 ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶದಲ್ಲಿ ಹೊಂದಿರುವಂತದ್ದು. ಈ ಕರಾವಳಿಯಲ್ಲಿ ಪಶ್ಚಿಮ ಕರಾವಳಿ, ಪೂರ್ವ ಕರಾವಳಿ ಅಂತ ಇದೆ. ಓಕೆ ಮಕ್ಳೇ? ಸೊ ಈ ಕರಾವಳಿ ಮೈದಾನವು ಭಾರತದ 9 ರಾಜ್ಯಗಳನ್ನ ಒಳಗೊಂಡಿದೆ. ಓಕೆ, ಸೊ ಅದೇ ರೀತಿ ದ್ವೀಪಗಳು, ಅನೇಕ ದ್ವೀಪಗಳು ಕೂಡ ಭಾರತದ ಭೌಗೋಳಿಕ ಭಾಗವಾಗಿವೆ. ಲೈಕ್ ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಓಕೆ, ಸೊ ಈ ರೀತಿಯಾಗಿ ಭಾರತದಲ್ಲಿ 4 ಭೌಗೋಳಿಕ ವಿಭಾಗಗಳಿವೆ. ಉತ್ತರದ ಪರ್ವತಗಳು, ಉತ್ತರದ ಮಹಾ ಮೈದಾನ, ಪರ್ಯಾಯ ಪ್ರಸ್ಥಭೂಮಿ ಮತ್ತು ಕರಾವಳಿ ಮೈದಾನ ಮತ್ತು ದ್ವೀಪಗಳು. ಈಗ 4 ವಾಕ್ಯ ಅಥವಾ ಅಂಶದಲ್ಲಿ ಕೇಳಿದ್ರೆ ಇಷ್ಟು ಬರಿಬಹುದು. ಇದನ್ನೇ ನಿಮ್ಗೆ 6, 8, 10 ವಾಕ್ಯಗಳಲ್ಲಿ ಕೇಳಿದರೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಈ ರೀತಿ ಯಾವ್ಯಾವ ವಿಭಾಗಗಳಿವೆ ಅನ್ನೋದನ್ನ ಬರಿಬೇಕಾಗತ್ತೆ. ಓಕೆ.